ವೈತರಣಿ ನದಿ ಅಂತ ಹೇಳ್ತಾರೆ. ಆ ನದಿಯಲ್ಲಿ ಇರೋದೇನು? ಕುದಿತಾ ಇರುವಂಥ ರಕ್ತ, ವಾಸನೆ, ದುರ್ವಾಸನೆ, ಮಾಂಸ ಮುದ್ದೆ, ಮುಳ್ಳು ಪ್ರಾಣಿ, ಮೊಸಳೆ ಇಂಥದ್ದೇ ಇರುವಂಥದ್ದು. ಆ ನದಿ ದಾಟ ಹೋಗ್ಬೇಕು. ನದಿ ದಾಟ ಹೋಗ್ಲಿಕ್ಕೆ ಶಕ್ತಿ ಇರಲಿಲ್ಲ. ಆ ಆತ್ಮ ಜೊತೆ ಏನು ಹೋಗುತ್ತೆ? ನಾವು ಮಾಡಿರುವಂಥ ಕರ್ಮಗಳ ಆತ್ಮ ಜೊತೆ ಹೋಗುತ್ತೆ, ಪಾಪಕರ್ಮ. ಅದಾದಮೇಲೆ ಆಸೆಗಳು, ಚಿಕ್ಕ ಏಜಲ್ಲೇ ಸತ್ತಿರ್ತಾರೆ, ಆಸೆಗಳ ಸಮೇತ ಆತ್ಮ ಜೊತೆನೇ ಹೋಗುತ್ತೆ. 21 ಜನ್ಮದ ಆತ್ಮಗಳು, ಅದು ಕೂಡ ಆತ್ಮ ಜೊತೆನೇ ಹೋಗುತ್ತೆ. ಅದೆಲ್ಲ ಸೇರಿ ಆತ್ಮ ಹೊಡಿತಾ ಇರ್ತವೆ. ಮುಳ್ಳು ಪ್ರಾಣಿ, ಮೊಸಳೆ ಎಲ್ಲ ಹಸುವಲ್ಲಿ ಇರ್ತಾರೆ. ಆತ್ಮ ಕೂಗ್ತವೆ, ಅನ್ನ ನೀರು ಅಂತೇಳಿ. ಆ ಕೂಗು ನಿಮ್ಮ ತನಕ ಕೇಳೋದಿಲ್ಲ. ಆಗ ಅವ್ರು ನಿಮ್ಗೆ ಕಷ್ಟ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಕಷ್ಟ ಸಹಿಸಲಿಕ್ಕಾಗದೆ ನೀವೆಲ್ಲ ಹೋಗ್ತೀರಿ ಜ್ಯೋತಿಷ್ಯದಲ್ಲಿ. ಇಲ್ಲಿ ಬಂದು ಕರ್ಮ ಮಾಡ್ತೀರಿ. ಇಲ್ಲಿ ಬಂದು ಕರ್ಮ ಮಾಡಿದಾಗ ಭಗವಂತ ಅವರಿಗೆಲ್ಲ ಒಂದೊಂದು ಶರೀರ ಕೊಡ್ತಾನೆ, ಜಸ್ಟ್ ಲೈಕ್ ವೆಹಿಕಲ್. ಅದರಿಂದ ಅವರು ವೈತರಣಿ ನದಿಯನ್ನು ದಾಟಿ ಯಮಪುರಿಗೆ ಹೋಗ್ತದೆ ಆತ್ಮ. ಯಮಪುರಿ ಎಷ್ಟುಂಟು? 14 ಯಮಪುರಿ ಇದೆ. ಎಲ್ಲ ಶಿಕ್ಷೆ ಅನುಭವಿಸಿ ಲಾಸ್ಟ್ ಯಮಪುರಿಯಲ್ಲಿ ಯಮಧರ್ಮರಾಜ ಚಿತ್ರಗುಪ್ತ ಎದುರು ಕೂತ್ಕೊಂಡಿರ್ತಾರೆ. ಹಾಗಲ್ಲಿ ಭಗವಂತ ಹೇಳ್ತಾನೆ, ಏನೇನು ಕರ್ಮ ಮಾಡಿದ್ದಾರೆ ಎಲ್ಲ ಕರ್ಮವನ್ನು ಹೇಳಿ ಅಂತ ಹೇಳ್ತಾನೆ. ಸತ್ಯನೇ ಹೇಳಬೇಕು. ಗೊತ್ತಾಯ್ತಾ? ಭಗವಂತ ತೀರ್ಪು ಕೊಡ್ತಾನೆ. ಆ ತೀರ್ಪು ಅಂದ್ರೆ ಏನು? ಬ್ರಹ್ಮ ಸೃಷ್ಟಿ 84 ಲಕ್ಷ ಯೋನಿಯಲ್ಲಿ ಆತ್ಮನೇ ಸಿಗ್ತಾನೆ. ಅದೆಲ್ಲ ಮುಗಿದ ಮೇಲೆ ಮತ್ತೆ ಪುನಃ ಬರೋದು ಮನುಷ್ಯ ಜನ್ಮ. ಪುನರಪಿ ಜನನಂ ಪುನರಪಿ ಮರಣಂ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತಿ. ಮೂಢ ಅಂದರೆ ಮೂರ್ಖ. ಭಗವಂತ ಹೇಳ್ತಾನೆ, ನಾನು ನಿಮಗೆಲ್ಲ ಅಂಗಾಂಗ ಕೊಟ್ಟಿದ್ದೇನೆ ಯಾವುದೋ ಒಂದು ಪುಣ್ಯ ಫಲದಿಂದ. ಅದು ನೀನು ಉಪಯೋಗಿಸ್ಕೊಂಡಿಲ್ಲ, ದಾನ ಧರ್ಮ ಮಾಡಿಲ್ಲ, ತಂದೆ ತಾಯಿ ನೋಡ್ಕೊಂಡಿಲ್ಲ. ಏನು ಮಾಡಿದೆ ನೀನು? ಬರೀ ಪಾಪಕರ್ಮನೇ ಮಾಡಿದ್ದೆ. ಹೋಗಿ ಅನುಭವಿಸು ಅಂತೇಳಿ ಮನುಷ್ಯ ಜನ್ಮ ಕಳಿಸ್ತಾರೆ. ಇದು ಮನುಷ್ಯ ಜನ್ಮ. ಹಿಂದಿನ ಜನ್ಮದ ಪಾಪಕರ್ಮದ ಕ್ರೆಡಿಟ್ ಕಾರ್ಡ್. ಈ ಜನ್ಮ ಮುಂದಿನ ಜನ್ಮಕ್ಕೆ ಫೌಂಡೇಶನ್. ಅಂದರೆ ಏನು ಮಾಡಬೇಕು ನಾವು ಮುಂದಿನ ಜನ್ಮಕ್ಕೋಸ್ಕರ? ವಿದ್ಯಾದಾನ, ಅನ್ನದಾನ, ತಂದೆ ತಾಯಿ ಸೇವೆ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಗೊತ್ತಾಯ್ತು? ಇದರಿಂದ ಸತ್ಕರ್ಮ ಅಂತ ಹೇಳ್ತಾರೆ. ಇದರಿಂದ ಕೆಲವು ಈ ಜನ್ಮಕ್ಕೆ ಬರುತ್ತೆ, ಕೆಲವು ಮುಂದಿನ ಜನ್ಮಕ್ಕೆ ಬರುತ್ತೆ.